ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಗೋವಾ ಟ್ರಿಪ್ನ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ರೆಡಿಯಾಗಿ ನಾವು ಹೊರಗಡೆ ಸ್ವಲ್ಪ ಪ್ಲೇಸ್ಗಳನ್ನು ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇವಾಗ ಗಾಡಿನ ರೆಂಟ್ಗೆ ತಗೋಬೇಕು, ಹಾಗಾಗಿ ನೋಡ್ತಾ ಇದ್ದೀವಿ. ನಮಗೆ ಯೆಲ್ಲೋ ಕಲರ್ ಗಾಡಿನೇ ಬೇಕಿತ್ತು, ಹಾಗಾಗಿ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಬಿಸಿಲಿತ್ತು ನೋಡಿ, 10:30 11 ಗಂಟೆಗೆ ಎಷ್ಟು ಬಿಸಿಲಿದೆ. ಇವಾಗ ಗಾಡಿನ ತಗೊಂಡು ಎಲ್ಲ ವೀಡಿಯೋನ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸೇಫ್ಟಿಗೆ ಅಂತ ಹೇಳಿ ನಾವು ವೀಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಮಾಡ್ಕೊಳ್ತಾರೆ, ವೀಡಿಯೋ ಮಾಡ್ಕೊಳ್ಳೋದು ಒಳ್ಳೆಯದು. ವೀಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಹೊರಟ್ವಿ. ಏನಂದರೆ, ನೀವು ಗಾಡಿನ ರೆಂಟ್ಗೆ ತಗೊಳ್ತೀರಿ ಅನ್ನೋದಾದರೆ ನೀವೇ ಡೈರೆಕ್ಟಾಗಿ ಹೋಗಿ ಮಾತಾಡಿ ಗಾಡಿನ ತಗೊಳ್ಳಿ. ನಮ್ದು ಏನಾಯಿತು ಅಂದರೆ, ನಾವು ರೂಮ್ ಕಡೆಯಿಂದನೇ ಕೇಳಿದ್ವಿ ನಿಮ್ಮದೇ ಗಾಡಿಗಳಿದೆಯಾ ಅಂತ ಹೇಳಿ. ಅವರು ನಮ್ಮದಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರೋರ ಹತ್ರ ಕರ್ಕೊಂಡು ಹೋದರೆ ಅವರು 400 ಇರೋದು, ಎಲ್ಲ ಕಡೆನೂ 400 ತೊಗೋತಾರೆ. ಇವರು 450 ಹೇಳಿದರು. ಯಾಕೆ ಅಂತ ಹೇಳಲಿಲ್ಲ, 450ನೇ ಅಂತ ಹೇಳಿದರು. ಯಾಕಂದರೆ ಥರ್ಡ್ ಪಾರ್ಟಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಅಂದಾಗ ಅವರಿಗೆ ಕಮಿಷನ್ ಕೊಡಬೇಕಾಗತ್ತೆ. ಹಾಗಾಗಿ ನಾವೆಲ್ಲ ಮಾತಾಡಿಬಿಟ್ಟಿದ್ವಿ. ಹಾಗಾಗಿ ಏನೂ ಹೇಳಲಿಲ್ಲ. ಸರಿ, ಓಕೆ ಅಂತ ಹೇಳಿ ಅಮೌಂಟನ್ನು ಕೊಟ್ಟು ನಾವು ಗಾಡಿನ ತೊಗೊಂಡ್ವಿ. ಇಷ್ಟ ಆಯಿತು. ನೀವು ತಗೊಳ್ಳೋದಾದರೆ ನೀವೇ ಹೋಗಿ ಮಾತಾಡಿ ಗಾಡಿನ ತಗೊಳ್ಳಿ ಅಂತ ಹೇಳ್ತೀನಿ. ಇದು ನನ್ನ ಸಣ್ಣ ಎಕ್ಸ್ಪೀರಿಯೆನ್ಸು. ಇವಾಗ ಏನದು ಕೊಕೊನಟ್ ಟ್ರೀ ರೋಡ್ಗೆ ಬಂದಿದ್ದೀವಿ. ಇದು ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತ ನಾವು ಗೂಗಲಲ್ಲಿ ನೋಡಿರ್ತೀವಲ್ಲ. ಆಲ್ಮೋಸ್ಟ್ ಗೋವಾ ನಿಯರೆಸ್ಟ್ ಫೇಮಸ್ ಪ್ಲೇಸಸ್ ಅಂತ ಅಂದರೆ ಇದು ಕೂಡ ಒಂದಿರತ್ತೆ. ಇದು ಸ್ವಲ್ಪ ಅಷ್ಟು ಗ್ರೀನರಿ ಎಲ್ಲ ಏನಿರಲಿಲ್ಲ, ತುಂಬ ಬಿಸಿಲಿತ್ತು. ಆಮೇಲೆ ಗಿಡಗಳೆಲ್ಲ ಒಣಗ್ಕೊಂಡು ಹೋಗ್ಬಿಟ್ಟಿದ್ದು. ಮಳೆಗಾಲ ಆದರೆ ಫುಲ್ ಗ್ರೀನರಿ ಇರುತ್ತೆ. ನಾವು ಬಂದಿರೋದು ಈ ಟೈಮಲ್ಲಿ, ಹಾಗಾಗಿ ಅಲ್ಲೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ನೋಡಬೇಕು. ಹೋಗ್ತಾ ಇದ್ದೀವಿ. ನಿಯರ್ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗೋದು. ಇವಾಗ ನೋಡಿ ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿದೆ. ಇದು ಕಸಿನೋ ಎಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನಗೂ ಒಂಥರ ಏನೋ ಖುಷಿ. ಯಾಕಂದರೆ ನಾವು ನೋಡಿರ್ತೀವಿ, ಪಿಕ್ಚರಲ್ಲೆಲ್ಲ ನೋಡಿರ್ತೀವಿ, ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ, ಹಾಗೆ ಗೂಗಲಲ್ಲಿ ಫೋಟೋಸ್ ಎಲ್ಲ ನೋಡಿರ್ತೀವಿ, ಹಿಂಗಿರುತ್ತೆ ಹಿಂಗೆ ಅಂತ ಹೇಳಿ. ಇವಾಗ ನಾವು ಕಸಿನೋಗೆಲ್ಲ ಹೋಗಿಲ್ಲ ಅಂದ್ರೂ ಹಂಗೆ ದೂರದಿಂದ ನೋಡಿದ್ನಲ್ಲ, ಹಿಂಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಅಷ್ಟೇ ನನಗೆ. ಇವಾಗ ಬನ್ನಿ ಹೋಗೋಣ. ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಇದು ಬ್ರಿಡ್ಜ್ ಇದೆಯಲ್ಲ, ಎಷ್ಟು ಕಲರ್ಫುಲ್ ಕಾಣುತ್ತೆ ರೀ. ನೈಟ್ ಟೈಮಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೀವು ನಿಜವಾಗ್ಲೂ ಇಷ್ಟೊಂದೆಲ್ಲ ಹಿಂಗೆಲ್ಲ ಇದೆಯಾ ಅಂತ ಅಂದ್ಕೊಳ್ತೀರಾ. ನಾವು ತುಂಬ ರೇರಾಗಿ ನೋಡಿರ್ತೀವಿ ಈ ರೀತಿಯಲ್ಲಿ, ಫಾರಿನ್ಗಳೆಲ್ಲ ನೋಡಿರ್ತೀವಿ ನಾವು. ಹಾಗೆ ಇಲ್ಲಿ ನಾನು ನೋಡಿದ್ದೆ, ನನಗೆ ತುಂಬ ಖುಷಿ ಆಯಿತು. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇತ್ತು. ಫುಲ್ಲು ಲೈಟಿಂಗ್ಸಲ್ಲಿ ಗಿಜಿ ಅಂತ ಇತ್ತು. ನೀವು ಗೋವಾ ಅಂತ ಬಂದರೆ ಬೀಚ್ ಸೈಡೆಲ್ಲ ಹೋದರೆ ಮ್ಯೂಸಿಕ್ಕು ಮತ್ತು ಲೈಟಿಂಗ್ಸಿಗೆ ಫುಲ್ಲು ಜಿಗಿ ಅಂತ ಇರುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಇವಾಗ ಬಂದ್ವಿ ನೆಕ್ಸ್ಟ್ ಪ್ಲೇಸ್ಗೆ. ಇದಕ್ಕೇನು ಹೇಳಬೇಕು, ಕಲರ್ ಹೌಸ್ ಇರೋ ರೋಡ್ಗಳು ಅಂತ ಹೇಳ್ಬೋದು.
ಈ ಫುಲ್ ಕಲರ್ಸ್, ನೀವು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಮನೆಗಳನ್ನು ನೋಡ್ಬೋದು. ಇಲ್ಲಿ ಅದೇ ಫೇಮಸ್, ತುಂಬ ಹಳೆ ಕಾಲದ ಮನೆಗಳು, ತುಂಬ ವೆರೈಟಿಯಾಗಿ ಕಲರ್ಸ್ನ ಮಾಡಿದ್ದಾರೆ. ಇಲ್ಲಿ ತುಂಬ ಫೋಟೋಸ್ ತಕ್ಕೊಳ್ಳೋರು, ಟೂರಿಸ್ಟ್ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀವಿ. ತುಂಬ ಗಾಡಿಗಳು, ಪಾರ್ಕಿಂಗಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಾವು ಗಾಡಿನೆಲ್ಲ ಪಾರ್ಕ್ ಮಾಡಿ ಆಮೇಲೆ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಎಂಜಾಯ್ನ ಮಾಡಿದ್ವಿ. ಇವಾಗ ಒಂದು ದೇವಸ್ಥಾನ ಸಿಕ್ತು, ಅಲ್ಲೇ ಸ್ವಲ್ಪ ಒಂದು 5-10 ನಿಮಿಷ ನಿಂತ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ಊಟಕ್ಕೆ ಬಂದ್ವಿ. ಅಲ್ಲೇ ನಮಗೆ ಒಂದು ಉಡುಪಿ ಹೋಟೆಲ್ ಸಿಕ್ತು. ತುಂಬ ಹೊಟ್ಟೆ ಹಸು ಕೂಡ ಆಗಿತ್ತು. ಬೆಳಿಗ್ಗೆ ಇಡ್ಲಿ ತಿನ್ಕೊಂಡು ಬಂದಿದ್ವಿ. ಬಿಸಿಲಲ್ಲಿ ಓಡಾಡಿ ತುಂಬ ಹೊಟ್ಟೆ ಹಸುವಾಗಿತ್ತು ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟನ ಮಾಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ಊಟನೆಲ್ಲ ಮುಗಿಸ್ಕೊಂಡು ಅಗೋಡ ಫೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಇದ್ದರು, ಯಾಕಂದರೆ ಸಂಜೆ ಆಗಿತ್ತು, ಮೇಯ್ನಾಗಿ ಸ್ಯಾಟರ್ಡೇ ಆಗಿತ್ತು, ವೀಕೆಂಡ್ ಅಲ್ವಾ, ಹಂಗಾಗಿ ಫುಲ್ ತುಂಬ ಜನ ಇದ್ದರು. ಇಲ್ಲೆಲ್ಲ ಕಾಣ್ತಿರೋ ಗಾಡಿಗಳೆಲ್ಲ ರೆಂಟೆಡ್ ಗಾಡಿಗಳು. ಇಲ್ಲಿ ಕೂಡ ನೀವು ಅಂಗಡಿಗಳನ್ನು ನೋಡ್ಬೋದು, ಫ್ರೂಟ್ಸು, ಜ್ಯೂಸು, ಆಮೇಲೆ ನೀವು ಒಂದು ಶಾಪಿಂಗ್ ಮಾಡಬೇಕು ಅಂದರೆ ಎಲ್ಲ ತುಂಬ ಅಂಗಡಿಗಳಿದ್ವು. ಇವಾಗ ಹಸ್ಬೆಂಡು ಟಿಕೆಟ್ನ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಟಿಕೆಟ್ ತೊಗೊಂಡು ಬಂದರು. ಇವಾಗ ಒಳಗಡೆ ಹೊರಟಿದ್ದೀವಿ. ಇಲ್ಲಿ ನೀರನ್ನ ತುಂಬ್ಕೊಳ್ಳೋಣ ಅಂತೇಳಿ ತುಂಬ್ಕೊಳ್ತಾ ಇದ್ವಿ. ಯಾಕಂದರೆ ಮುಖ ಬಿಸಿಲು ತುಂಬ ಉರಿತಾ ಇತ್ತು, ಸ್ವಲ್ಪ ಮುಖ ತೊಳ್ಕೊಳ್ಳೋಣ ಅಂತ ಹೇಳಿ ನೀರನ್ನ ತುಂಬ್ಕೊಳ್ಳೋಕೆ ಬಂದೆ ನಾನು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಏನೇನಿದೆ, ಹೆಂಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ನನ್ನ ಮುಖ ನೋಡ್ಬೋದು ನೀವು, ಬಿಸಿಲಿಗೆ ಹೆಂಗಾಗಿದೆ ಅಂತೇಳಿ. ಸ್ವಲ್ಪ ಸುತ್ತಾಡೋದು ಜಾಸ್ತಿ ಆಯಿತು. ಆಮೇಲೆ 2 ವೀಲರಲ್ಲಿ ಬಂದಿದ್ದೆಲ್ಲ, ಬಿಸಿಲು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ. ಇನ್ನು ಈ ಕೋಟೆನ ಹತ್ತಿ ಇಳಿಯೋಷ್ಟರಲ್ಲಿ ಇನ್ನೆಷ್ಟು ಸುಸ್ತಾಗುತ್ತೋ ಗೊತ್ತಿಲ್ಲ. ಇವಾಗಲೇ ಚಿಂತೆ ಆಗಿಬಿಟ್ಟಿತ್ತು ನನಗೆ. ಅಪ್ಪ, ಹತ್ತಿ ಹೆಂಗೆ ನೋಡ್ಕೊಂಡು ಎಲ್ಲ ಹೆಂಗೆ ನೋಡೋದು, ಬಿಸಿಲಲ್ಲಿ ಹೆಂಗೆ ಓಡಾಡೋದು, ಕಾಲು ತುಂಬ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ದೆ.
ಎಷ್ಟೊಂದು ಜನ ನೋಡಿ ಇಳಿತಾ ಇದ್ದಾರೆ, ನಾವು ಇವಾಗ ಹತ್ತಾ ಇದ್ದೀವಿ. ನಾವೆಲ್ಲ ಮುಗಿಸ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ ನಂಗೆ ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಸುಸ್ತಾಗಿತ್ತು ನನಗೆ. ನಮ್ಮ ಮನೆಯವ್ರ ಮುಖ ಯಾಕೆ ಹಂಗಾಗಿದೆ ನೀನು ಫುಲ್ ಸುಸ್ತಾಗಿದೆಯಾ ಅಂತ ಹೇಳ್ತಾ ಇದ್ರು. ನನಗೆ ಸ್ವಲ್ಪ ಬಿಸಿಲಲ್ಲಿ ಓಡಾಡಿ ಆಮೇಲೆ ಜಾಸ್ತಿ ಈ ಥರ ಟ್ರಾವೆಲ್ ಎಲ್ಲ ಮಾಡಿದರೆ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ನಂಗೆ ಒಂದು 10 ಕಿಲೋಮೀಟ್ರ್ ಹೋಗಿ ಬಂದ್ರೂ ಫುಲ್ ಸುಸ್ತು ಅನ್ನಿಸ್ಬಿಡುತ್ತೆ. ಆದರೂ ಅಲ್ಲಿವರೆಗೂ ಹೋಗಿದ್ದೀವಲ್ಲ, ನೋಡಲೇಬೇಕು. ನೆಕ್ಸ್ಟ್ ಮತ್ತೆ ಹೋಗೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ನೋಡಿಕೊಂಡು ಬಂದ್ವಿ. ಹಿಂದೆ ಫುಲ್ ಸಮುದ್ರ ಎಲ್ಲ ಕಾಣ್ತಾ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೇಲಿಂದ. ನೀವು ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಾ, ನೀವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ದೀರಾ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಲ್ಲಿ ಬಂದೆಲ್ಲ ನೋಡಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದೊಡ್ಡದಿದೆ ಇದು ಕೋಟೆ. ಇಲ್ಲಿಂದ ಈ ಸುತ್ತರ್ಕೊಂಡು ಅಲ್ಲಿವರೆಗೂ ಹೋಗಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಕೆಳಗೆ ಇಳಿಬೇಕು. ಇಲ್ಲಿ ಬಂದ್ವಿ. ಇಲ್ಲಿ ಫೋಟೋ ಎಲ್ಲ ತಗೊಳ್ಳೋಕೆ ಚೆನ್ನಾಗಿತ್ತು. ತುಂಬ ಜನ ಫೋಟೋ ತೆಕ್ಕೊಳ್ತಾ ಇದ್ರು. ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿ ನಾವು ಒಂದು ಸ್ವಲ್ಪ ಫೋಟೋನೆಲ್ಲ ತೆಕ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇದು ಯಾವ ಸಿನಿಮಾದಲ್ಲಿ ನೋಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಇರೋದು, ಯಾವ ಸಿನಿಮಾದಲ್ಲಿ, ಇದು ರೀಸೆಂಟಾಗಿ ಬಂದಿರೋ ಒಂದು ಸಿನಿಮಾದಲ್ಲಿ ಈ ಥರ ಇದೆ. ಹೀರೋನ ಅಲ್ಲಿ ಒಳಗಡೆ ಕಟ್ಟಿ ಹಾಕಿರ್ತಾರೆ.
ಇವಾಗ ಕೆಳಗಡೆ ಬಂದು ಇಲ್ಲಿಗೆ ನೋಡ್ತಾ ಇದ್ವಿ ಏನಿದು ಅಂತ ಹೇಳಿ. ಇದು ಗುಹೆ ತರ ಇತ್ತು ಒಳಗಡೆ. ಇದೆಲ್ಲ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ನಿಮ್ಗೆ, ಇದು ನಾನು ಒಳಗಡೆ ತೋರಿಸಿದ್ನಲ್ಲ, ಇದು ಫುಲ್ ಒಳಗಡೆ ಎಲ್ಲ ಇದೆ ಅದು ಜಾಗ. ಇಲ್ಲಿ ಗಾಳಿ ಬೆಳಕಿಗೋಸ್ಕರ ಈ ರೀತಿ ಅಲ್ಲಲ್ಲಿ ಈ ತರ ಮಾಡಿ ಮೇಲೆ ಜಾಲರಿನ ಹಾಕಿದ್ದಾರೆ. ನೋಡಿ ಈ ರೀತಿ ಎಷ್ಟೊಂದು ಇಲ್ಲೆಲ್ಲ ಮಾಡಿದ್ದಾರೆ. ಫುಲ್ ಇದಿಷ್ಟು ಒಳಗಡೆ ಇಷ್ಟೊಂದು ಜಾಗ ಇದೆ, ಗಾಳಿ ಬೆಳಕಿಗೆ ಅಂತ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ ಇರಬಹುದು. ಇಲ್ಲಿ ನಿಯರೆಸ್ಟ್ ಪ್ಲೇಸ್ಗಳು ಇಲ್ಲಿಂದ ಎಷ್ಟೆಷ್ಟು ದೂರ ಆಗತ್ತೆ ಏನು ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ನೋಡಿ. ಇವಾಗ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ನಾವು. ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ನೋಡ್ಬೋದು ನೀವು. ಬಿಫೋರು ಮತ್ತು ಆಫ್ಟರ್ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಇದು ಇವಾಗ ಇರೋದು, ಇದು ಮುಂಚೆ ಇದ್ದಿದ್ದು. ಈ ರೀತಿ ಮುಂಚೆ ಇತ್ತು, ಇವಾಗ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಫೋಟೋಗಳನ್ನು ಹಾಕಿದ್ರು. ಓಕೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.